ಭದ್ರಾ ಡ್ಯಾಂನಿಂದ ನಾಲೆಗಳಿಗೆ ನೀರು ಬಿಡುಗಡೆಗೆ ಒತ್ತಾಯ ರೈತ ಒಕ್ಕೂಟ ಕರೆ ಕೊಟ್ಟಿದ್ದ ದಾವಣಗೆರೆ ನಗರ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೇವಲ ಬೆಳವಣಿಗೆಯಷ್ಟು ರೈತರು ಮಾತ್ರ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು. ಜಯದೇವ ಸರ್ಕಲ್ ಬಳಿ 10ರಿಂದ 15 ರೈತರಿಂದ ಈ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಭದ್ರಾ ಡ್ಯಾಂನಲ್ಲಿ 175 ಅಡಿ ನೀರು ಇದ್ರೂ ನೀರು ಕೊಡದೆ ಮೀನಾಮೈಷ ಎಣಿಸಲಾಗ್ತಾ ಇದೆ. ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಬಂದ್ಗೆ ಕರೆಯನ್ನ ನೀಡಿದಂತ ರೈತರು ದಾವಣಗೆರೆ ನಗರದಲ್ಲಿ ಎಂದಿನಂತೆ ಬಸ್ಸು ಆಟೋಗಳ ಸಂಚಾರ. ಕೇವಲ ಬೆಳವಣಿಗೆಯಷ್ಟು 10ರಿಂದ 15 ಮಂದಿ ರೈತರಿದ್ದಾರೆ ಅಷ್ಟೇ. ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಭದ್ರಾ ಡ್ಯಾಂನಲ್ಲಿ 175 ಅಡಿ ನೀರು ಇದ್ರೂ ನೀರು ಕೊಡ್ತಾ ಇಲ್ಲ, ನೀರು ಕೊಡೋದಕ್ಕೆ ಮೀನಾಮೀಷ ಎಣಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಕರೆ ಕೊಟ್ಟಿದ್ರು ಬಂದ್ಗೆ. ರೈತರ ಪ್ರತಿಭಟನೆ, ರೈತರ ಹೋರಾಟ ಅಂದರೆ ಯಾರು ಬೆಲೆ ಕೊಡ್ತಾರೆ ಹೇಳಿ? ಪಾಪ ರೈತರೇ ಅವರೇ ಹೋರಾಟ ಮಾಡಬೇಕು, ಅವರೇ ಅನ್ಯಾಯಕ್ಕೊಳಗಾಗಬೇಕು, ಅವರಿಗೆ ನಷ್ಟ ಆಗಬೇಕು. ಅವ್ರು ಬೆಳೆದಿದ್ದು ಮಾತ್ರ ಕುತ್ಕೊಂಡು ತಿನ್ನಕ್ಕೆ ಮಾತ್ರ ತುಂಬ ಜನಗಳು ನಾವೆಲ್ಲ ಇದ್ದೀವಿ. ಆದರೆ ಅವರ ಬಂಧು ಅಂತ ಅಂದರೆ ಸಪೋರ್ಟ್ ಮಾಡಲಿಕ್ಕೆ ಯಾರು? ಎಂಥ ದುಸ್ಥಿತಿ ನೋಡಿ ನಮ್ಮ ರೈತರಿಗೆ ಪಾಪ. ರೈತರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ, ಭಾರತ್ ಮತಾಕ್ಕೆ, ವಿರೋಧಿ ಸರ್ಕಾರಕ್ಕೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಹೋರಾಟ ಬೇಕೇ ಬೇಕು, ಬೇಕೇ ಬೇಕು, ನೀರು ಕೊಡುವವರೆಗೂ ನಾವು ಸ್ಟ್ರೈಕ್ ಅನ್ನು ನಿಲ್ಲಿಸುವುದಿಲ್ಲ.